ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ದೊಡ್ಡ ಮೊತ್ತದ ಹಣದ ವಹಿವಾಟುಗಳನ್ನು ನಡೆಸುವವರು ಎಚ್ಚರ ವಹಿಸಬೇಕು. ಇತ್ತೀಚೆಗೆ ಆದಾಯ ತೆರಿಗೆ ಇಲಾಖೆಯು ಪ್ರತಿಯೊಂದು ಹಣಕಾಸು ವಹಿವಾಟಿನ ಮೇಲೆ ತನ್ನ ನಿಗಾವನ್ನ ಇನ್ನಷ್ಟು ಹೆಚ್ಚಿಸಿದೆ. 5 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಮೊತ್ತದ ವಹಿವಾಟುಗಳು ನಿಮ್ಮ ಖಾತೆಯಲ್ಲಿದ್ದರೆ ಇದೀಗ ಈ ರೂಲ್ಸ್ ಅನ್ನು ಜಾರಿ ಮಾಡಿದೆ. ಹಾಗಿದ್ರೆ ಏನು ಅಂತ ತಿಳಿಯಲು ವಿಡಿಯೋವನ್ನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅದೇ ರೀತಿ ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ವಿಡಿಯೋಗೊಂದು ಲೈಕ್ ಅನ್ನು ಕೂಡ ಕೊಟ್ಟು ಸಹಕರಿಸಿ. ಹಣಕಾಸು ವಹಿವಾಟುಗಳ ಪಾರದರ್ಶಕತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಬ್ಯಾಂಕ್ಗಳು ಮತ್ತೆ ಹಣಕಾಸು ಸಂಸ್ಥೆಗಳು ನಿರ್ದಿಷ್ಟ ಮಿತಿಯನ್ನು ಮೀರಿದ ದೊಡ್ಡ ಮೊತ್ತದ ವಹಿವಾಟುಗಳನ್ನು ಆದಾಯ ತೆರಿಗೆ ಇಲಾಖೆಗೆ ವರದಿಯನ್ನ ಮಾಡ್ತವೆ. ಸೊ ಹಾಗಾದ್ರೆ ಯಾವೆಲ್ಲ ವಹಿವಾಟುಗಳು ಇದರಲ್ಲಿ ಜಾರಿಯಾಗ್ತವೆ? ಸೊ ಮೊದಲನೇದಾಗಿ 10 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ನಗದು ಠೇವಣಿ, ಅಂದ್ರೆ ಒಂದು ಆರ್ಥಿಕ ವರ್ಷದಲ್ಲಿ ನಿಮ್ಮ ಉಳಿತಾಯ ಖಾತೆಗೆ 10 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ನಗದು ರೂಪದಲ್ಲಿ ಜಮಾ ಆಗಿದ್ರೆ ಬ್ಯಾಂಕ್ ಈ ಮಾಹಿತಿಯನ್ನ IT ಇಲಾಖೆಗೆ ವರದಿಯನ್ನ ಮಾಡ್ತದೆ. ಸೊ ಎರಡನೇದಾಗಿ 10 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಮೊತ್ತದ FD ಠೇವಣಿಯನ್ನ ಬ್ಯಾಂಕ್ನಲ್ಲಿ ಇಟ್ಟಾಗ ಅದರ ಮಾಹಿತಿ ಕೂಡ ವರದಿಯಾಗ್ತದೆ. ಇನ್ನು 50 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಮೊತ್ತವನ್ನ ಖಾತೆಗಳಲ್ಲಿ ನೀವು ಇಟ್ಟಾಗ ಸೊ ಇದರಲ್ಲೂ ಕೂಡ ನೀವು ವರದಿಯನ್ನ ಮಾಡ್ತದೆ. ಸೊ ಹಾಗಾದ್ರೆ ನೋಟಿಸ್ ಬಂದಾಗ ಏನ್ ಮಾಡಬೇಕು? ಒಂದು ವೇಳೆ ನಿಮ್ಮ ಖಾತೆಗೆ ದೊಡ್ಡ ಮೊತ್ತದ ಹಣ ಜಮಾ ಆದಾಗ ಆದಾಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಬರ್ಬೋದು. ಸೊ ಈ ಹಣ ಎಲ್ಲಿಂದ ಬಂತು ಎಂದು ಕೇಳಿದಾಗ ನೀವು ಗಾಬರಿಗೊಳ್ಳುವ ಬದಲು ನಿಮ್ಮ ಬಳಿ ಕೆಲವೊಂದು ದಾಖಲೆಗಳನ್ನು ನೀವು ಇಟ್ಕೋಬೇಕು. ನೀವು ಹಣ ಗಳಿಸಿದ ಮೂಲಕ್ಕೆ ಸಂಬಂಧಿಸಿದ ದಾಖಲೆಗಳು, ಉದಾಹರಣೆಗೆ ಸಂಬಳದ ಚೀಟಿ ಆಗಿರಲಿ ಅಥವಾ ಹಳೆಯ FD ಠೇವಣಿಯ ಮೆಚುರಿಟಿ ರಿಸಿಪ್ಟ್ ಆಗಿರಲಿ ಅಥವಾ ಆಸ್ತಿ ಮಾರಾಟದ ದಾಖಲೆಗಳು ಅಥವಾ ಉಡುಗೊರೆಯಾಗಿದ್ದರೆ ಅದರ ದಾಖಲೆವನ್ನು ಇಟ್ಕೋಬೇಕು. ಇನ್ನು ಆದಾಯ ತೆರಿಗೆ ರಿಟರ್ನ್ ನಲ್ಲಿ ನೀವು ಎಲ್ಲಾ ವಹಿವಾಟುಗಳನ್ನು ಕೂಡ ಸರಿಯಾಗಿ ಘೋಷಣೆ ಮಾಡಿದ್ದೀರಾ ಅಂತ ಹೇಳಿ ಖಚಿತಪಡಿಸಬೇಕು. ಹಾಗಾಗಿ ನಿಮ್ಮ ಕಷ್ಟಪಟ್ಟು ಗಳಿಸಿದಂತಹ ಹಣ ಆಗಿದ್ರೆ ಸರಿಯಾದ ದಾಖಲೆಗಳಿಲ್ಲದಿದ್ರೆ ಸಮಸ್ಯೆ ಎದುರಾಗಬಹುದು. ಹಾಗಾಗಿ ದಾಖಲೆಗಳನ್ನು ಕೂಡ ಸರಿಯಾಗಿ ಇಟ್ಕೊಳ್ಳೋದು ಅಗತ್ಯ. ಸ್ನೇಹಿತರೆ, ನಾವು ಮಾಡಿರುವಂತಹ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ. ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.